ಅವ್ರನ್ನ ಅರೆಸ್ಟ್ ಮಾಡಿದಾಗಿನಿಂದ ಈಗ ಕೋರ್ಟ್ ಹಾಜರುಪಡಿಸುವವರೆಗೂ ಕೂಡ ಕಾನೂನಾತ್ಮಕವಾಗಿ ನಡೆದಿದೆ ಅಂತ ಅನಿಸುತ್ತಾ? ಹೌದು, ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಬಟ್ ಸಿ ಟಿ ರವಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಪೊಲೀಸ್ ಅವರು ವರ್ತನೆ ನೋಡಿದ್ರೆ ನನ್ನ ಎನ್ಕೌಂಟರ್ ಮಾಡೋ ರೀತಿಯಲ್ಲಿದೆ ಅಂತ. ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಅವರ ಎಲ್ಲ ಅಭಿಪ್ರಾಯಗಳಿಗೂ ನಾನು ರಿಯಾಕ್ಷನ್ ಮಾಡಕ್ ಹೋಗೋದಿಲ್ಲ. ಸಿಟಿ ರವಿ ಅವರಿಗೆ ಇವ್ರು ಹೇಳಿದ್ದು ತಪ್ಪಾದ್ರೆ ಕೊಲೆಗಡುಕ ಅಂತ ಹೇಳಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಸರಿನಾ ಅಂತ ಎಂಬ ಪ್ರಶ್ನೆ. ಅಲ್ಲ, ಅದು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರು, ಅದರಲ್ಲಿ ಅವರು ಅದನ್ನು ಕೊಟ್ಟಿದ್ರೆ ಅದನ್ನ ಎಕ್ಸಾಮಿನ್ ಮಾಡ್ತಾರೆ. ರವಿ ಅವರ ಹೊರಗಿನ ಹೇಳಿಕೆ ಬಗ್ಗೆ ನೀವು ಪ್ರತಿಕ್ರಿಯೆ ಕೊಡದೇ ಇದ್ರೂ ಪರವಾಗಿಲ್ಲ ಸರ್. ಪೊಲೀಸ್ ಕಸ್ಟಡಿಯಲ್ಲಿ ಅವರಿಂದ ಅದಕ್ಕೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಈಗ ಅವ್ರು ಹೇಳಿದ್ದಾರೆ ಹೇಳಿಲ್ಲ ಇದೆಲ್ಲ ನೋಡ್ಬೇಕಲ್ವಾ. ಈಗ ನೀವು ಹೇಳ್ತಾ ಇದ್ದೀರಾ ಅವ್ರು ಹೇಳಿದ್ದಾರೆ ಅಂತ, ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಯಾಕೆ ಪ್ರತಿಕ್ರಿಯೆ ಮಾಡಬೇಕು? ಮಾಡೋದಿಲ್ಲ. ಸರ್, ಈಗ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಕರ್ಕೊಂಡ್ ಬರ್ತಾರೆ ಸರ್ ಬೆಂಗಳೂರಿಗೆ, ಏನು ಪ್ರೊಸೀಜರ್ ಏನು ಸರ್? ಅಲ್ಲ, ಅವರು ಅಲ್ಲಿ ಕೋರ್ಟ್ ಮೇಲೆ ಪ್ರೊಡ್ಯೂಸ್ ಮಾಡ್ತಾರೆ ಇವತ್ತು, ಅಲ್ಲೇ ಲೋಕಲ್ ಆಗಿ. ಅದಾದ್ಮೇಲೆ ಅಲ್ಲಿ ಏನು ತೀರ್ಮಾನ ಮಾಡ್ತಾರೆ, ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡುತ್ತೆ, ಅಲ್ಲಿಂದ ಅದಕ್ಕೆ ಅದ್ರ ಮುಂದೆ ಕ್ರಮ ಮಾಡ್ತಾರೆ.